ಆತ್ಮೀಯ ಬಸವಚೇತನಗಳೇ, ಶರಣಚೇತನಗಳೇ, ಲಿಂಗ ದೇವನ ಚೇತನಗಳೇ, ಈಗ ನಮ್ಮಲ್ಲಿಯ ಆ ಚೇತನ ಇಮ್ಮಡಿಯಾಗಬೇಕು. ಆ ನಿಟ್ಟಿನಲ್ಲಿ ಬಸವ ಯೋಗ ಕಾರ್ಯಕ್ರಮದ ಈ ಒಂದು ಆರೋಗ್ಯಕ್ಕಾಗಿ ಯೋಗ ಉಪಚಾರ ಈ ಭಾಗದಲ್ಲಿ ನಾವೀಗ ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರ ಸಂಪೂರ್ಣ ಶರೀರಕ್ಕೆ ಸಮಗ್ರ ವ್ಯಾಯಾಮ. ಬಹಳ ಅದ್ಭುತವಾದಂತಹ ಈ ಸೂರ್ಯ ನಮಸ್ಕಾರ ನಾವೆಲ್ಲ ಋಷಿ ಪರಂಪರೆಯವರು, ಆದರೆ ಈಗೆಲ್ಲ ಸೀಸೆ ಪರಂಪರೆಯವರಾಗಿಬಿಟ್ಟಿದ್ದೇವೆ. ಅದಾಗಬಾರದು ಬಂಧುಗಳೇ. ನಾವು ಯುವಕರು, ಯುವತಿಯರು, ಮಕ್ಕಳು ಒಂದಿಷ್ಟು ನೀವೆಲ್ಲ ಗಮನಿಸಬೇಕು. ಮಾಡಿ ನೋಡಿ, ದಿನಾಲು ಒಂದು 5 ಸೂರ್ಯ ನಮಸ್ಕಾರ ಮಾಡಿ ನೋಡಿ. ಎಂಥ ಅದ್ಭುತ! ಮಾಂಸಖಂಡಗಳು ಬಲಿಷ್ಠ ಆಗ್ತವೆ, ಶರೀರ ಆಕರ್ಷಕವಾಗಿರ್ತದೆ. ನಾವು ನಮಗೆ ಮಾಡೆಲ್ ಆಗಿರ್ಬೋದು. ಬೇರೆಯವ್ರ ಮಾಡೆಲ್ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡೋದನ್ನು ಬೇಡ, ಆತಂಕ ಪಡೋದು ಬೇಡ, ದುಃಖ ಪಡೋದು ಬೇಡ. ನಮ್ಮ ಮಾಡೆಲನ್ನು ನಾವು ಸರಿಯಾಗಿ ಇಟ್ಕೋಬೇಕಾದ್ರೆ ಒಂದು 5 ಸೂರ್ಯ ನಮಸ್ಕಾರವನ್ನು ಮಾಡಿ ಬಂಧುಗಳೇ. ನೋಡಿ, ಈಗ ಆ ಸೂರ್ಯ ನಮಸ್ಕಾರದ 12 ಹಂತಗಳು ಒಂದೊಂದಾಗಿ ನೀವು ಸರಿಯಾಗಿ ನೋಡ್ತಾ ಹೋಗಿ. 2 ಪಾದಗಳನ್ನ ಮೊದಲು ಬೇಕಾದ್ರೆ ಒಂದಿಷ್ಟು ರಿಲ್ಯಾಕ್ಸ್ ಆಗಿ, ಒಂದಷ್ಟು ಕನಿಷ್ಠ ಜಾಗರೂಕತೆಗಳು, ಪ್ರಿಕಾಷನ್ಸ್ ಏನು ತಗೋಬೇಕಂದ್ರೆ, ಮುಂದಕ್ಕೆ ಬಾಗುವಾಗ ಉಸಿರನ್ನ ಹೊರಗಡೆ ಹಾಕ್ರಿ, ಹಿಂದಕ್ಕೆ ಬಾಗುವಾಗ ಉಸಿರನ್ನ ತುಂಬಿಕೊಡ್ರಿ. ಅಂದರೆ ಮುಂದಕ್ಕೆ ಬಾಗುವಾಗ ಏನು ಮಾಡಬೇಕು? ಎಕ್ಸೇಲ್ ಮಾಡಬೇಕು. ಹಿಂದಕ್ಕೆ ಬಾಗುವಾಗ ಇನ್ಹೇಲ್ ಮಾಡಬೇಕು. ಇನ್ನು ಯಾರಿಗೆ ಅತಿಯಾದ ಸೊಂಟ ನೋವು ಐತಿ ಅಂದರೆ ಲಂಬಾರ್ ಸ್ಪಾಂಡ್ಲೈಟಿಸ್, ಬೆನ್ನುಹುರಿ ಕಾಯಿಲೆಗಳು, ಸ್ಲಿಪ್ ಡಿಸ್ಕ್, ಕುತ್ತಿಗೆ ನೋವು, ಸರ್ವೈಕಲ್ ಸ್ಪಾಂಡ್ಲೈಟಿಸ್, ಅವರು ಅತಿ ಸಮಸ್ಯೆ ಇದ್ದರೆ ಅಷ್ಟೇ ಮುಂದಕ್ಕೆ ಬಾಗಬಾರದು. ಅಷ್ಟೇ ಸ್ವಲ್ಪ ಇದ್ದರೆ ತಮಗೆಷ್ಟು ಸಾಧ್ಯನೋ ಅಷ್ಟಕ್ಕೆ ಬಾಗಿ. ಇನ್ನು ಹರ್ನಿಯ ಸಮಸ್ಯೆ ಇದ್ದವರು ಹಿಂದಕ್ಕೆ ಬಾಗಬಾರದು. ಸಹಜವಾಗಿ ದೀರ್ಘ ಉಸಿರಾಟದೊಂದಿಗೆ ಗಂಟಲಿನಲ್ಲಿ ಗಾಳಿ ಘರ್ಷಣೆ ಆಗ್ತಾ ಇರಬೇಕು. ಈ ರೀತಿಯಾಗಿ ನೀವು ದೀರ್ಘ ಶ್ವಾಸಗಳಾಗ್ತಾ ಏನು ಮಾಡಬೇಕು? ಈ ಒಂದು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಸೂರ್ಯ ನಮಸ್ಕಾರವನ್ನು ಬೆಳಗಿನ ಬಾಲರವಿಯ ದರ್ಶನ ಮಾಡುತ್ತಾ, ಆ ಕೆಂಪು ಒಂದು ಆ್ಯಪಲ್ ಥರ ಏನೋ ಒಂದು ಸೂರ್ಯ ಇರ್ತಾನಲ್ಲ, ಆ ಬಾಲರವಿಯ ಒಂದು ದರ್ಶನ ಮಾಡುತ್ತಾ ಆ ಸೂರ್ಯನಿಗೆ ನಾವು ಕೃತಜ್ಞತೆಯನ್ನು ಹೇಳ್ತಾ ನಾವೇನು ಮಾಡಬೇಕಪ್ಪ ಅಂತಂದರೆ, ಆ ಒಂದು ಲಿಂಗದೇವನ ಚೇತನ ಅಂತ ತಿಳ್ಕೊಂಡು ನಾವೇನು ಮಾಡಬೇಕು? ಆ ಬಾಲರವಿಯ ದರ್ಶನ ಮಾಡ್ತಾ ಏನು ಮಾಡಬೇಕು? ನಾವು ಸೂರ್ಯ ನಮಸ್ಕಾರವನ್ನು ಮಾಡೋಣ. ಈಗ ಆ ಸೂರ್ಯ ನಮಸ್ಕಾರದ ಕೆಲವು 12 ಹಂತಗಳು. 12 ಹಂತಗಳಲ್ಲಿ ಕಂಪ್ಲೀಟ್ ಎಕ್ಸರ್ಸೈಸ್ ಎಲ್ಲ ಆ್ಯಂಗಲ್ನಲ್ಲಿ ನೋಡಿ. ಯಾವಾಗಲೂ ಹಾಸಿಗೆ ತುದಿಗೆ ಬಂದು ನಿಂತ್ಕೊಳ್ಬೇಕು. ಶರೀರದ ಯಾವುದೇ ಭಾಗ ಭೂಮಿಗೆ ಸ್ಪರ್ಶ ಆಗಬಾರ್ದು. ಒಂದು ಜಮಖಾನೆ ಅಥವಾ ಒಂದು ಬೆಡ್ಶೀಟು ಇರಬೇಕು. ಸಡಿಲವಾದ ಉಡುಪುಗಳಿರಲಿ. ನೋಡಿ, 2 ಪಾದಗಳು ಸೇರಿರಲಿ. ಇದು ನಮಸ್ಕಾರಾಸನ ಅಥವಾ ಶರಣಾರ್ಥಿ ಭಂಗಿ, ಪ್ರಣಾಮಾಸನ ಅಂತ. ಈ ಪ್ರಣಾಮಾಸನದಲ್ಲಿ ಸಹಜ ಉಸಿರಾಟ ಇರಲಿ, ಕೈಗಳು ಮಗ್ಲಕ್ಕಿರಲಿ, ದೃಷ್ಟಿ ಎದುರುಗಡೆ ಇರಲಿ. ಈಗ ಉಸಿರು ತುಂಬ್ತಾ ಹಿಂದಕ್ಕೆ ಬಾಗಬೇಕು. ಉತ್ತಾನಾಸನ. ಈಗ ಉಸಿರನ್ನು ಹೊರಗಡೆ ಹಾಕ್ತಾ ಪಾದ ಹಸ್ತಾಸನ. ಅಂಗೈಗಳು ನಿಮ್ಮ ಪಾದ ಹತ್ರ ಭೂಮಿಗೆ ಸ್ಪರ್ಶ ಆಗಿರಬೇಕು. ನಿಮ್ಗೆ ಎಷ್ಟು ಸಾಧ್ಯದೋ ಅಷ್ಟು ಬಾಗಿ. ನಿಮ್ಮ ಉಸಿರು ಹೊರಗಡೆ ಪಾದ ಹಸ್ತಾಸನ. ಈಗ ಎಡಗಾಲನ್ನ ಹಿಂದಕ್ಕೆ ಒಯ್ಯಬೇಕು. ಎಡಗಾಲಿನ ಮೊಳಕಾಲು ಮತ್ತು ಮುಂಗಾಲು ಏನಾಗಿರ್ಬೇಕಪ್ಪ ಅಂದರೆ ಭೂಮಿಗೆ ಸ್ಪರ್ಶ ಆಗಿರಬೇಕು. 2 ಕಾಲುಗಳ ನಡುವೆ ಬಲಗಾಲಿರಲಿ. ಅಂಗೈಗಳು ಭೂಮಿಗೆ ಸ್ಪರ್ಶ ಆಗಿರಲಿ. ಮೇಲೆ ಮುಖ ಮಾಡಿ ಉಸಿರು ತುಂಬಿಕೊಂಡು ಮೇಲಕ್ಕೆ ನೋಡಿ. ಉಸಿರನ್ನ ಹೊರಗಡೆ ಹಾಕ್ಬೇಕೀಗ. ನಿಮ್ಮ 2 ಪಾದಗಳನ್ನ ಜೋಡಿಸಿ. ಹಿಂಬಡಿಗಳು ನೆಲಕ್ಕೆ ಸ್ಪರ್ಶ ಆಗಿರಲಿ. ಇಡೀ ಪಾದ ಭೂಮಿಗೆ ಸ್ಪರ್ಶ ಆಗಿರಲಿ. ಅಂಗೈಗಳು ಭೂಮಿಗೆ ಸ್ಪರ್ಶ ಆಗಿರಲಿ. ನಿಮ್ಮ ದೃಷ್ಟಿ ಹೊಕ್ಕಳಿನ ಕಡೆಗಿರಲಿ. ಪರ್ವತಾಸನ ಇದು. ಈಗ ಏನು ಮಾಡಬೇಕು? ಮೊಳಕಾಲನ್ನು ಭೂಮಿಗೆ ಊರ್ತಾ
ಉಸಿರು ತುಂಬಿಕೊಂಡು ಉಸಿರನ್ನ ಹೊರಗಡೆ ಹಾಕ್ತಾ 8 ಅಂಗಗಳನ್ನು ಭೂಮಿಗೆ ಸ್ಪರ್ಶ ಮಾಡಬೇಕು. ಮುಖ, ಗದ್ದ, ಮುಖ ಅಥವಾ ಗದ್ದ, ಎದೆ, ನಿಮ್ಮ 2 ಅಂಗೈಗಳು, 2 ಮೊಳಕಾಲುಗಳು ಮತ್ತು 2 ಮುಂಗಾಲುಗಳು, 8 ಅಂಗಗಳು. ಇದನ್ನ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ಬೋದು. ಸಾಷ್ಟಾಂಗ ನಮಸ್ಕಾರ ಇದು. ಈಗ ಇದು ಸಾಷ್ಟಾಂಗ. ಈ ಸಾಷ್ಟಾಂಗದಲ್ಲಿ 8 ಅಂಗಗಳು ಭೂಮಿಗೆ ಸ್ಪರ್ಶ ಆಗಿರ್ತಾವೆ. ಸಾಷ್ಟಾಂಗ ಅಥವಾ ಅಷ್ಟಾಂಗ ನಮಸ್ಕಾರ. ಈಗ ಹೊಟ್ಟೆಯನ್ನು ನೆಲಕ್ಕೆ ಊರ್ರಿ, ಪಾದಗಳನ್ನ ಹಿಂದಕ್ಕೆ ಚಾಚ್ರಿ, ನಿಧಾನವಾಗಿ ಉಸಿರು ತುಂಬ್ತಾ ಮೇಲೆ ನೋಡಬೇಕು. ಕೈಗಳು ಸ್ಟ್ರೈಟ್ ಆಗಿರಬೇಕು. 2 ಪಾದಗಳು, 2 ಮಂಡಿಗಳು ಸಾಧ್ಯದಷ್ಟು ಜೋಡಿಸಿರಲಿ. ಉಸಿರು ತುಂಬ್ತಾ ಮೇಲೆ ನೋಡಿ, ಹಿಂದೆ ಹಿಂದೆ ಆಕಾಶ ನೋಡಿ. ಈಗ ಉಸಿರು ತುಂಬಿರಬೇಕು. ಈಗ ಉಸಿರನ್ನ ಹೊರಗಡೆ ಹಾಕ್ತಾ ಮತ್ತೆ ಪರ್ವತಾಸನ ಸ್ಥಿತಿ. ಈಗ ಎಡಗಾಲನ್ನ 2 ಕಾಲುಗಳ ಮಧ್ಯೆ ತಗೊಳ್ಳಿ. ಬಲಗಾಲಿನ ಮೊಳಕಾಲು ಮತ್ತು ಮುಂಗಾಲು ಭೂಮಿಗೆ ಸ್ಪರ್ಶ ಆಗಿರಬೇಕು. ಉಸಿರು ತುಂಬಿಕೊಂಡು ಮೇಲೆ ನೋಡಿ. ಏಕಪಾದ ಪ್ರಸರಣಾಸನ. ಈಗ ಮತ್ತೆ ಪಾದಹಸ್ತಾಸನ. ಉಸಿರು ತುಂಬ್ತಾ ಹಿಂದೆ ಉತ್ಥಾನಾಸನ. ನಮಸ್ಕಾರ, ಪ್ರಣಾಮಾಸನ, ಶರಣು ಶರಣಾರ್ಥಿ. ಹೀಗೆ 12 ಹಂತಗಳು. ಈಗ ಆ 12 ಆಸನಗಳ ಹೆಸರುಗಳನ್ನ ನೋಡ್ತಾ ಈಗ ಮಾಡೋಣ. ನೋಡಿ, ಈಗ ಈ ಆ್ಯಂಗಲ್ನಲ್ಲಿ ನೋಡಿ, ಹಾಸಿಗೆ ತುದಿಗೆ ಬಂದು ನಿಂತ್ಕೊಂಡಿರ್ಬೇಕು. ನಮಸ್ಕಾರಾಸನ ಅಥವಾ ಪ್ರಣಾಮಾಸನ, ಶರಣು ಶರಣಾರ್ಥಿ ಭಂಗಿ. ಉಸಿರು ತುಂಬ್ತಾ ಹಿಂದೆ ಉತ್ಥಾನಾಸನ. ಉಸಿರು ಹೊರಗಡೆ ಪಾದಹಸ್ತಾಸನ. ಏಕಪಾದ ಪ್ರಸರಣಾಸನ ಅಥವಾ ಅಶ್ವ ಸಂಚಲನ. ಉಸಿರು ತುಂಬ್ತಾ ಮೇಲಕ್ಕೆ ನೋಡಬೇಕು. ಇದು ಪರ್ವತಾಸನ. ಉಸಿರು ಹೊರಗಡೆ, ಮೊಳಕಾಲು ನೂರ್ತಾ ಸಾಷ್ಟಾಂಗ ಅಥವಾ ಅಷ್ಟಾಂಗ ನಮಸ್ಕಾರ. 8 ಅಂಗಗಳು ಭೂಮಿಗೆ ಸ್ಪರ್ಶ ಆಗಿರಬೇಕು. ನಿಮ್ಮ ಗದ್ದ, ನಿಮ್ಮ ಎದೆ, 2 ಅಂಗೈಗಳು, 2 ಮೊಳಕಾಲುಗಳು ಮತ್ತೆ ಮುಂಗಾಲುಗಳು. ಈಗ ಹೊಟ್ಟೆಯನ್ನು ಊರ್ರಿ, ಉಸಿರು ತುಂಬಿಕೊಡ್ರಿ, ಪಾದಗಳು ಹಿಂದಕ್ಕೆ ಚಾಚಿರಲಿ. ಉಸಿರು ತುಂಬ್ತಾ ಮೇಲೆ ನೋಡ್ಬೇಕು, ಆಕಾಶ ನೋಡ್ಬೇಕು. ಮತ್ತು ಉಸಿರು ಹೊರಗಡೆ ಹಾಕಿ ಪರ್ವತಾಸನ. ಉಸಿರು ತುಂಬ್ತಾ ಏಕಪಾದ ಪ್ರಸರಣಾಸನ ಅಥವಾ ಅಶ್ವ ಸಂಚಲನ, ಪಾದಹಸ್ತಾಸನ, ಉತ್ಥಾನಾಸನ, ನಮಸ್ಕಾರ, ಪ್ರಣಾಮಾಸನ, ಶರಣು ಶರಣಾರ್ಥಿ. ಹೀಗೆ 12 ಹಂತಗಳು ನೋಡಿ. ಆ 12 ಹಂತಗಳನ್ನ 1 ದೀರ್ಘ ಉಸಿರನ್ನು ಹೇಳ್ಕೊಳ್ತಾ ಮಾಡಿದರೆ ಇದು ಆಸನಗಳಾಗ್ತದೆ. ಸೂರ್ಯ ನಮಸ್ಕಾರವನ್ನು ನಾವು ಮಾಡಿದ್ದಾದರೆ ಸುಮಾರು 600 ಆಸನಗಳನ್ನು ಮಾಡಿದಂಥ ಲಾಭಗಳು ಇದರಿಂದ ಆಗ್ತಾವ ನೋಡಿ. 1 2 3 4 5 6 7 8 9 10 11 12. ಈಗ ಇನ್ನೊಮ್ಮೆ
1 2 3 4 5 6 7 8 9 10 11 12 ಹೀಗೆ ಸೂರ್ಯ ನಮಸ್ಕಾರವನ್ನು 12 ಹಂತಗಳಲ್ಲಿ ದೀರ್ಘ ಶ್ವಾಸಗಳಾಗ್ತಾ ಮಾಡ್ತಾ ಹೋದರೆ ಇದು ಆಸನ ಅಂತ ಅನಿಸುತ್ತದೆ. ಮತ್ತು ಇದೇ ಸೂರ್ಯ ನಮಸ್ಕಾರವನ್ನು ನಾವು ಫಾಸ್ಟಾಗಿ ಮಾಡಿದರೆ ವ್ಯಾಯಾಮ ಅಂತ ಅನಿಸ್ತದೆ. ಈಗ ಬಹಳ ಮಕ್ಕಳು, ಯುವಕರು, ಯುವತಿಯರು ಏನು ಮಾಡ್ತಂದರೆ ಜಿಮ್ಮಿಗೆ ಹೋಗ್ತಾ ಇದ್ದಾರೆ. ಜಿಮ್ಮಿಗೆ ನಾನು ಹೋಗಬೇಡ್ರಿ ಅಂತ ಹೇಳೋದಿಲ್ಲ, ಆದರೆ ಜಿಮ್ಮಲ್ಲಿ ಏನಪ್ಪ ಅಂತಂದರೆ ಕೆಲವೊಂದು ಮಷಿನ್ಗಳಿಂದ ನೀವೆಲ್ಲ ಏನು ಮಾಡಬೇಕಾಗ್ತದೆ, ಅಲ್ಲಿ ವ್ಯಾಯಾಮಗಳನ್ನ ಮಾಡಬೇಕಾಗ್ತದೆ. ಆದರೆ ನಿಮ್ಮ ಶರೀರದ ಮಾಂಸಖಂಡಗಳು ಆ ಒಂದು ಟೈಮಿಂಗ್ ಸೆಟ್ ಇರಲಿಲ್ಲ ಅಂದರೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರ್ತಾವೆ ಬಂಧುಗಳೇ. ಅದಕ್ಕಾಗಿ ಈ ಆಸನಗಳು ಯಾವುದೇ ತೊಂದರೆಗಳನ್ನ ಮಾಡೋದಿಲ್ಲ. ನಿಮಗೆ ಎಷ್ಟು ಸಹಕರಿಸ್ತಾವನೋ ಅಷ್ಟಷ್ಟು ಮಾಡ್ತಾ ಹೋಗೋದಿರ್ತದೆ. ಅದಕ್ಕಾಗಿ ಸರಿಯಾಗಿ ನೀವೇನಪ್ಪ ಅಂತಂದರೆ ನಿಮ್ಮನ್ನು ನೀವು ಉಪಚರಿಸಿಕೊಳ್ಳೋದು ಇದು ಆರೋಗ್ಯಕ್ಕಾಗಿ ಯೋಗ ಉಪಚಾರ. ಅದಕ್ಕಾಗಿ ಬಂಧುಗಳೇ, ಇದನ್ನು ನಾವು ಫಾಸ್ಟಾಗಿ ಈಗ ನಮ್ಮ ಬೆವರು ಹರಿಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ಯುವಕರು ವ್ಯಕ್ತ ಮಾಡ್ತಾ ಇರ್ತಾರೆ. ಅವ್ರು ಏನು ಮಾಡ್ಬೋದು, ಇದೇ ಸೂರ್ಯ ನಮಸ್ಕಾರವನ್ನು ಒಂದಿಷ್ಟು ಫಾಸ್ಟಾಗಿ ಮಾಡ್ಬೋದು. 1 ನಿಮಿಷದಲ್ಲಿ 2 ಬಾರಿ ಮಾಡಿ ಮೊದಲು, ಆಮೇಲೆ 1 ನಿಮಿಷದಲ್ಲಿ 4 ಬಾರಿ ಮಾಡಿ, 5 ನಿಮಿಷ ಮಾಡಿದರೆ ಎಷ್ಟಾಗ್ತದೆ ಬಂಧುಗಳೇ? 20 ಬಾರಿ ಆಗ್ತದೆ. 20 ಬಾರಿ ಸೂರ್ಯ ನಮಸ್ಕಾರ ಮಾಡಿದರೆ 5 ನಿಮಿಷದಲ್ಲಿ ಯಾವ ಜಿಮ್ಮಿಗೆ ಹೋಗ್ಬೇಕು ಹೇಳಿ? ಎಲ್ಲಿ ನೀವು ವಾಕಿಂಗ್ ಹೋಗ್ಬೇಕಾಗಿಲ್ಲ, ಇಲ್ಲಿ ರನ್ನಿಂಗ್ ಹೋಗ್ಬೇಕಾಗಿಲ್ಲ, ಬರೀ ನೋಡ್ರಿ ನಿಂತಲ್ಲೇ. ಯಾಕೆಂದರೆ ವಾತಾವರಣ ನಮ್ಗೆ ಪೂರಕ ಇರೋದಿಲ್ಲ. ಹೊರಗಡೆ ಹೋದಾಗ ಒಮ್ಮೊಮ್ಮೆ ಒಂದು ಮನೆಯನ್ನೇ ನಿಮ್ಮ ಒಂದು ಯೋಗ ಕೇಂದ್ರವನ್ನಾಗಿ ಮಾಡ್ಕೊಳ್ಳಿ. ಎಲ್ಲ ಕಿಟಕಿ ಬಾಗಿಲುಗಳನ್ನ ತೆಗೆದುಬಿಟ್ಟು ಸ್ವಚ್ಛ ಗಾಳಿಯಲ್ಲಿ ಇಲ್ಲ ಟೆರೆಸ್ ಮೇಲೆ ಹೋಗಿ ಮಾಡಿ ಬಂಧುಗಳೇ. ನೋಡಿ, ಈಗ ಅದನ್ನು ವ್ಯಾಯಾಮ ಥರ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಸೂರ್ಯ ನಮಸ್ಕಾರ ನೋಡಿ ಫಾಸ್ಟಾಗಿ. ಈಗ 1 ನಿಮಿಷದಲ್ಲಿ ನಾನು 2 ಬಾರಿ ಮಾಡಿ ತೋರಿಸ್ತೀನಿ. ಅರ್ಧ ನಿಮಿಷ. ಒಂದು ನಿಮಿಷದಲ್ಲಿ ಶರೀರಕ್ಕೆ ಪೂರ್ಣ ವ್ಯಾಯಾಮ ಆಗಿಬಿಡ್ತದೆ ಬಂಧುಗಳೇ. ಈ ಒಂದು ಆರೋಗ್ಯಕ್ಕಾಗಿ ಪ್ರಕೃತಿ ಉಪಚಾರ ಅಂಕಣದಲ್ಲಿ ಮತ್ತು ಆರೋಗ್ಯಕ್ಕಾಗಿ ವಚನ ಉಪಚಾರ ಅಂಕಣಗಳಲ್ಲಿ ನಮ್ಮ ಆಹಾರ ವಿಹಾರ ಯಾವ ರೀತಿಯಾಗಿರಬೇಕು, ಮತ್ತು ನಾವು ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರ್ದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ನಾವೇನು ತಿನ್ನಬೇಕು? ಶೇಂಗಾದ ಕಾಳು ತಿನ್ನಬೇಕು, ಬಾದಾಮ್ ತಿನ್ನಬೇಕು, ಖರ್ಜೂರ ತಿನ್ನಬೇಕು, ಶೇಂಗಾದ ಉಂಡಿ, ಎಳ್ಳಿನ ಉಂಡಿ, ಹೌದಾ? ಇಂಥವನ್ನೆಲ್ಲ ತಿಂದುಬಿಟ್ಟು ನೀವು ಸೂರ್ಯ ನಮಸ್ಕಾರ ಮಾಡಿ ನೋಡಿ ಬಂಧುಗಳೇ. ಆಸನಗಳನ್ನ ಮಾಡಿ, ಮಾಂಸಖಂಡಗಳು ಫ್ಲೆಕ್ಸಿಬಲ್ ಆಗಿರ್ತವೆ, ಸ್ಟ್ರಾಂಗ್ ಆಗಿರ್ತವೆ. ಅದಕ್ಕಾಗಿ ಯಾಕೆಂದರೆ ಜಿಮ್ದಲ್ಲಿ ಒಂದಿಷ್ಟು ಯಾವುದೋ ಚೂರ್ಣಗಳನ್ನ ಕೊಡ್ತಾರೆ, ತತ್ತಿ ತಿನ್ಲಿಕ್ಕೆ ಹೇಳ್ತಾರೆ, ಆಮೇಲೆ ಒಂದಿಷ್ಟು ಮಾಂಸಾಹಾರಗಳನ್ನು ಮಾಡ್ಲಿಕ್ಕೆ ಹೇಳ್ತಾರೆ. ಅದರಿಂದ ಏನಾಗಿಬಿಡ್ತದೆ, ಎಲ್ಲ ನಮ್ಮ ಶರೀರದ ಮಾಂಸಖಂಡಗಳು ರಿಜಿಡ್ ಆಗ್ತಾವ. ಒಬ್ಬೊಬ್ಬರಿಗೆ ಸಂಡಾಸ್ ಕೊಡುವಂಥ ಸಮಸ್ಯೆ ಇದೆ ರೀ. ಅದಕ್ಕಾಗಿ ಕಮೋಡ್ಗಳನ್ನ ತಂದು ಬಿಟ್ಟಾರೆ ಜಿಮ್ ಮಾಡೋರು. ನಾವು ಹೆಂಗೆ ಬಂದು ಆರಾಮಾಗಿ ಕುಂತ್ಕೋಬಹುದು. ಅದಕ್ಕಾಗಿ ನೀವೆಲ್ಲ ಸೂರ್ಯ ನಮಸ್ಕಾರ ಮಾಡಿದರೆ ಸಾಕು ಬಂಧುಗಳೇ. ಈಗ ನೋಡಿರಿ, ವ್ಯಾಯಾಮ ಥರ ಫಾಸ್ಟಾಗಿ 1 ನಿಮಿಷದಲ್ಲಿ 4 ಬಾರಿ ಮಾಡೋಣ. 4 ಆ್ಯಂಗಲ್ನಲ್ಲಿ ನಾನು ಮಾಡಿ ತೋರಿಸ್ತೀನಿ. ಸರಿಯಾಗಿ ಲಕ್ಷ್ಯ ಕೊಟ್ಟು ನೀವೆಲ್ಲ ನೋಡಿ ಬಂಧುಗಳೇ. ಇದು 15 ಸೆಕೆಂಡ್.
ಇದು 30 ಸೆಕೆಂಡ್ ಆಯಿತು. ನಲವತ್ತೈದು ಸೆಕೆಂಡ್. ಒಂದು ನಿಮಿಷದಲ್ಲಿ 4 ಬಾರಿ. ಹೌದಾ? 5 ನಿಮಿಷ ಮಾಡಿದರೆ ಮೈಯೆಲ್ಲ ಬೆವರಿನ ಸ್ನಾನ ಆಗಿಬಿಡ್ತದೆ. ಮೊದಲು ಬೆವರಿನ ಸ್ನಾನ, ಆಮೇಲೆ ಫಸ್ಟ್ ಕ್ಲಾಸ್ ತಣ್ಣೀರಿನ ಸ್ನಾನ. ಆಸನಗಳನ್ನ ಮಾಡಿಬಿಟ್ಟು ಕನಿಷ್ಠ ಅರ್ಧ ಗಂಟೆ ಬಿಟ್ಟು ಮಾಡಬೇಕು ಸ್ನಾನ ಮಾಡಬೇಕಾದ್ರೆ. ಅದಕ್ಕಾಗಿ ಈಗ ಈ ಸೂರ್ಯ ನಮಸ್ಕಾರದ ಒಂದಿಷ್ಟು ನೋಡಿ, ಒಂದಿಷ್ಟು ಜೋರಾಗಿ ವ್ಯಾಯಾಮ ಮಾಡಿರ್ತೀರ, ಬಾಯಿ ಮುಚ್ಚಿ ಮೂಗಿನಿಂದ ಉಸಿರಾಟ ಮಾಡಬೇಕು. ಯಾಕೆಂದರೆ ಮೂಗಿನ ಹೊರಳುಗಳು ಕ್ಲಿಯರ್ ಆಗ್ತಾವ. ಮುಂದಿನ ಹಂತಗಳಲ್ಲಿ ಸೂಕ್ಷ್ಮ ಪ್ರಕೃತಿ ಸಲುವಾಗಿ ನಾವು ಪ್ರಾಣಾಯಾಮ ಮಾಡಬೇಕಾಗಿದೆ ಬಂಧುಗಳೇ. ಅದಕ್ಕಾಗಿ ಈ ಒಂದು ಸೂರ್ಯ ನಮಸ್ಕಾರದ ಮುಖ್ಯ ಲಾಭಗಳು ಏನನ್ನೋದನ್ನು ನೋಡೋಣ. ಸೂರ್ಯ ನಮಸ್ಕಾರದ ಮುಖ್ಯ ಲಾಭಗಳು ನಾನು ಯಾಕೆ ಒತ್ತು ತೋರಿಸ್ತಾ ಇದ್ದೀನಪ್ಪ ಅಂದರೆ, ಯಾವುದೇ ಉಪಯೋಗ ಮರೆತು ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ನೋಡಿ, ಸೂರ್ಯ ನಮಸ್ಕಾರ ಒಂದು ಪರಿಪೂರ್ಣ ವ್ಯಾಯಾಮ. ಇದರಿಂದ ಶರೀರದ ಅಂಗ ಪ್ರತ್ಯಂಗಗಳು ಬಲಿಷ್ಠವೂ ನಿರೋಗವೂ ಆಗುತ್ತವೆ. ಉದರ, ಕರುಳು, ಆಮಾಶಯ, ಅಗ್ನ್ಯಾಶಯ, ಹೃದಯ ಹಾಗೂ ಶ್ವಾಸಕೋಶಗಳು ಸ್ವಸ್ಥವಾಗುತ್ತವೆ. ಬೆನ್ನು ಹುರಿಯನ್ನು ಸ್ಥಿತಿಸ್ಥಾಪಕವನ್ನಾಗಿ ಮಾಡಿ ಅಲ್ಲಿಯ ಎಲ್ಲ ವಿಕಾರಗಳನ್ನು ನಿವಾರಿಸ್ತದೆ. ಸಂಪೂರ್ಣ ಶರೀರದಲ್ಲಿ ರಕ್ತ ಪರಿಚಲನೆ ಸುಗಮವಾಗಿ ಆಗುತ್ತದೆ. ಇದರಿಂದ ರಕ್ತದ ಅಶುದ್ಧಿ ದೂರವಾಗಿ ಚರ್ಮ ರೋಗಗಳು ನಾಶವಾಗುತ್ತವೆ. ಕೈ, ಕಾಲು, ಭುಜಗಳು, ತೊಡೆಗಳು, ಬೆನ್ನು ಮೊದಲಾದ ಎಲ್ಲ ಅಂಗಗಳ ಮಾಂಸಪೇಶಿಗಳು ಪುಷ್ಟವೂ ಸುಂದರವೂ ಆಗುತ್ತವೆ. ಅದಕ್ಕಾಗಿ ನಾವು ಈ ಒಂದು ಓಜಸ್ಸು, ಇದರಿಂದ ಏನಾಗ್ತದೆ, ಮಾನಸಿಕ ಶಾಂತಿ, ಬಲ, ಓಜಸ್ಸು, ತೇಜಸ್ಸುಗಳ ವೃದ್ಧಿಯಾಗ್ತದೆ. ಮಧುಮೇಹವನ್ನು ನಿವಾರಿಸ್ತದೆ. ಸೂರ್ಯ ನಮಸ್ಕಾರ ಸಂಪೂರ್ಣ ಶರೀರವನ್ನು ಪೂರ್ಣ ಆರೋಗ್ಯದಿಂದ ಕೂಡಿದನ್ನಾಗಿಸ್ತದೆ. ಅದಕ್ಕಾಗಿ ಬಂಧುಗಳೇ, ಈ ಸೂರ್ಯ ನಮಸ್ಕಾರವನ್ನು ಮಾಡಿ ನೀವು ಬೇಕಾದ್ರೆ ಏನು ಮಾಡ್ಬೋದು, ಒಂದಿಷ್ಟು ಕುಂತ್ಕೊಂಡು ಆರಾಮಾಗಿ ಯಾವುದೇ ಆಸನದಲ್ಲಿ ರಿಲ್ಯಾಕ್ಸ್ ಆಗಿ ಕುಂತ್ಕೋಬೋದು. ಇಲ್ಲಾಂದರೆ ಶವಾಸನದಲ್ಲಿ ಆರಾಮವನ್ನು ತೊಗೋಬೋದು. ನೀವು ಎಷ್ಟೊತ್ತಿನವರೆಗೆ ಈ ಆಸನವನ್ನು ಮಾಡಿರ್ತೀರೋ, ಸೂರ್ಯ ನಮಸ್ಕಾರ ಮಾಡಿರ್ತೀರೋ, ಅಷ್ಟೊತ್ತಿನವರೆಗೆ ನೀವು ಶವಾಸನದಲ್ಲಿ ಆರಾಮನ್ನು ತಗೋಬೋದು. ಆರಾಮಾಗಿ ಶವಾಸನದಲ್ಲಿ ಇಡೀ ಶರೀರವನ್ನು ಸಂಪೂರ್ಣ ಸಡಿಲಗೊಳಿಸಿ, ಎಲ್ಲಿ ಶರೀರದಲ್ಲಿ ಒತ್ತಡ ತಾರದೆ ಕಾಲು ಬೆರಳಿನಿಂದ ನೆತ್ತಿಯವರೆಗೆ ಈ ಶವಾಸನ ಯೋಗ ನಿದ್ರೆಯನ್ನು ನಾನು ಇದೇ ಅಂಕಣದಲ್ಲಿ ಹೇಳಿದ್ದೀನಿ. ಅದನ್ನು ನೀವು ನೋಡಿದರೆ ಅದನ್ನು ನೀವು ಮನದಾಳಕ್ಕೆ ಇಳಿಸ್ತಾ ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಆತ್ಮಗಳಿಗೆ ಪೂರ್ಣ ವಿಶ್ರಾಂತಿಯನ್ನು ಕೊಡಬೇಕು. ಈಗ ಒಂದು ಮಗಲಿಗೆ ಹೊರಳಿ ಹೇಳುವಾಗ ಮೊಳಕಾಲು ಪಾದದ ಮೇಲೆ ಪಾದ ಇರಲಿ, ಎಡಗಾಲ ಮೇಲೆ ಬಲಗಾಲ ಇರಲಿ. ಎಡಗಡೆಗೆ ಹೊರಳಿ ಎಡಗೈ ತಲೆ ತೆಗೆದುಕೊಂಡು ಬಲಗೈಯನ್ನು ತೊಡೆ ಮೇಲಿಟ್ಟು ಕಾಲುಗಳನ್ನ ಮೇಲೆ ಕೇಳ್ಕೊಂಡು ಆರಾಮಾಗಿ ವಜ್ರಾಸನದಲ್ಲಿ ಅಥವಾ ಸುಖಾಸನದಲ್ಲಿ, ಪದ್ಮಾಸನದಲ್ಲಿ ಆರಾಮಾಗಿ ಕುಂತ್ಕೋಬಹುದು. ಯೋಗಾಭ್ಯಾಸದ ಕೊನೆಗೆ ತಾವೆಲ್ಲ ಕಡ್ಡಾಯವಾಗಿ ಏನು ಮಾಡಬೇಕು, ಮಂಗಲಾಚರಣೆಯನ್ನು ಮಾಡಬೇಕು. ಆ ಬಸವ ಗುರುವಿಗೆ ಮತ್ತು ಆ ಲಿಂಗದೇವ ಪರಮಾತ್ಮನಿಗೆ ನಾವೇನಬೇಕು, ಆ ಕೃಪೆಗೆ ನಾವೆಲ್ಲ ಪಾತ್ರರಾಗಬೇಕು. ಅದಕ್ಕಾಗಿ ಭಕ್ತಿಭಾವದಿಂದ ಆ ಮಂಗಲಾಚರಣೆಯನ್ನು ಈಗ ಹೇಳೋಣ. ಜ್ಞಾನ ಮುದ್ರಾ ಸ್ಥಿತಿ ಇಲ್ಲ ನಮಸ್ಕಾರ ಸ್ಥಿತಿಯಲ್ಲಿ ಕುಂತ್ಕೊಳ್ಳಿ. ಶರಣಾಗತಿ ಭಾವ ನಿಮ್ಮಲ್ಲಿ ಇರಲಿ. ಈಗ ನಾನು ಹೇಳಿದಾಗೆ ಹೇಳಿ. ಜಯ ಬಸವರಾಜ ಭಕ್ತ ಜನ ಸುರಭೋಜ, ಜಯತು ಮಹಾಕಾರಣಿಕ ಲಿಂಗದೇವನ ಘನತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ, ರಕ್ಷಿಸು ಶ್ರೀ ಗುರು ಬಸವ, ರಕ್ಷಿಸು ಶ್ರೀ ಗುರು ಬಸವ. ಜೈ ಗುರು ಬಸವೇಶ. ಹರ ಹರ ಮಹಾದೇವ.
ವಿಶ್ವಗುರು ಬಸವೇಶ್ವರ ಮಹಾತ್ಮ ಕಿ ಜೈ. ಸಕಲ ಶರಣ ಸಂತೋನ್ ಕಿ ಜೈ. ಶರಣು ಶರಣಾರ್ಥಿಗಳು.